ನಮಸ್ತೆ ಸ್ನೇಹಿತರೆ, ನ್ಯೂಸ್ 23ಗೆ ಸ್ವಾಗತ. ವೀಕ್ಷಕರೇ, KDP ಫೌಂಡೇಶನ್ ಬೆಂಗಳೂರು ಎಂಬ ಸಂಸ್ಥೆಯು ಕಳೆದ 12 ವರ್ಷಗಳಿಂದ ಹಲವು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಈ ಸಂಸ್ಥೆ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳ ಸುಧಾರಣೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇದರ ಸಂಸ್ಥಾಪಕರಾದ ಮತ್ತು ಅಧ್ಯಕ್ಷರಾದ ಕಿರಣ್ ಕುಮಾರ್ ಕೆಮ್ಮಣ್ಣು ಮತ್ತು ಅವರ ಧರ್ಮಪತ್ನಿ ಅನಿತಾ ವಿ ರಾವ್ ಹಾಗೂ ಅವರ ಸುಪುತ್ರ ಅಮನ್ ರಾವ್ ಈ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಕಿರಣ್ ಕುಮಾರ್ ಅವರು ಚಿಕ್ಕ ವಯಸ್ಸಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಇವರು ದೊಡ್ಡವರಾದ ಮೇಲೆ ಅಮೆರಿಕ ದೇಶಕ್ಕೆ ಹೋಗಿ ಆರ್ಕಿಟೆಕ್ಚರ್ ಇಂಜಿನಿಯರ್ ವೃತ್ತಿಯನ್ನು ಆರಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಭಾರತಾಂಬೆಯ ಋಣ ತೀರಿಸಲು ತನ್ನ ತಾಯ್ನಾಡಿಗೆ ಹಾಗೂ ದೇಶ ಪ್ರೇಮಿಯಾದ ಇವರು ಏನಾದರೂ ಒಂದು ಸೇವೆ ಮಾಡಬೇಕು ಎಂಬ ಹಂಬಲದಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳು ಹಾಗೂ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಮ್ಮ ಸಂಸ್ಥೆಯಾದ KDP ಫೌಂಡೇಶನ್ ಮುಖಾಂತರ ಹೆಚ್ಚು ಸೇವೆ ಸಲ್ಲಿಸುತ್ತಿದ್ದಾರೆ. ಸುಮಾರು 12 ವರ್ಷಗಳಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಹಾಯ ಮಾಡುತ್ತಾ ಸಮಾಜ ಸೇವೆ ಸಲ್ಲಿಸುತ್ತಿರುವ ಈ KDP ಫೌಂಡೇಶನ್ ಇಲ್ಲಿಯವರೆಗೂ 80,000 ಮಕ್ಕಳಿಗೆ ಸಹಾಯ ಮಾಡಿದೆ. ಇದೇ ವರ್ಷ 2024ರಲ್ಲಿ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ತಮ್ಮ KDP ಫೌಂಡೇಶನ್ ಮೂಲಕ 214 ಶಾಲೆಗಳ 22,000 ಮಕ್ಕಳಿಗೆ ಉಚಿತ ಬುಕ್ಕು, ಪೆನ್ನು, ಜಾಮೆಟ್ರಿ, ಸಮವಸ್ತ್ರ ಹಾಗೂ ಇನ್ನಿತರ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಇವರ KDP ಫೌಂಡೇಶನ್ ಸಂಸ್ಥೆ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಸರ್ಕಾರಿ ಶಾಲೆಗಳ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದೆ ಅಂತ ಹೇಳಿದ್ದಾರೆ. ಇದೇ ರೀತಿ ಈ ವರ್ಷ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು 36 ಶಾಲೆಗಳಿಗೆ ಉಚಿತ ಲೇಖನಿ ಸಾಮಗ್ರಿಗಳು ವಿತರಿಸಿದ್ದಾರೆ. ಆ ಗ್ರಾಮಗಳಾದ ಪುಲಿಪಾಪೇನಹಳ್ಳಿ, ತಿಮ್ಮನಾಯಕನಹಳ್ಳಿ, ಕೀಳಾಗಾಣಿ, ಗುಮಲಾಪುರ, ಕುರುಬರಹಳ್ಳಿ, ನಂಗಲಿ ಇನ್ನೂ ಅನೇಕ ಗ್ರಾಮಗಳ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ KDP ಫೌಂಡೇಶನ್ ವತಿಯಿಂದ ಉಚಿತ ಲೇಖನಿ ಸಾಮಗ್ರಿಗಳು ವಿತರಣೆ ಮಾಡಿದ್ದಾರೆ. ತಾಲೂಕಿನ ಎಲ್ಲ ಜವಾಬ್ದಾರಿಯನ್ನು ಗುಮಲಾಪುರ ಸುಬ್ರಹ್ಮಣಿ ದಿಲೀಪ್ ಅವರ ನೇತೃತ್ವದಲ್ಲಿ ಹಾಗೂ ವ್ಯಾಲೆಂಟಿಯರ್ ಆಗಿ ಅನಿಲ್ ಕುಮಾರ್ ಚೌಡರೆಡ್ಡಿ ಮೇಷ್ಟ್ರು ಮತ್ತು ಲೋಕಾನಂದ ಅವರ ಸಹಕಾರದೊಂದಿಗೆ KDP ಫೌಂಡೇಶನ್ ಸಂಸ್ಥೆ ತಾಲೂಕಿನಲ್ಲಿ ಉಚಿತ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ನಾವು ಇಬ್ಬರು ಒಟ್ಟಿಗೆ ಹೋಗಿದ್ವಿ ಸ್ಕೂಲಿಗೆ. ಇಂಥರನೇ ಇಲ್ಲಿ ಈಗಷ್ಟೇ ಒಂದೊಂದು ಸ್ಕೂಲಿಗೆ ಹೋಗ್ಬಂದ್ವಿ. ಎಲ್ಲೆಲ್ಲ ಕೂತ್ಕೊಂಡು ಹಾಲು ಕುಡಿತಾರೆ. ನಾವು ಹಂಗೆ ಲಂಚ್ ಬ್ರೇಕ್ ಬಂದಾಗ, ಸ್ನ್ಯಾಕ್ಸ್ ಬ್ರೇಕ್ ಬಂದಾಗ ಕೂತ್ಕೊಂಡು ನೀನೇನು ತಂದೆ ಅಂತ ಎಲ್ಲಾದ್ರೂ ಊಟ ತಗೊಂಡು ಹಂಚ್ಕೊಂಡು ತಿಂತಾ ಇದ್ವಿ ಅಂತ ನೋಡಿ ನಮಗೆ ಬೇಜಾರಾಗಿದೆ. ಯಾಕಂದರೆ ನಾವು ಈಗ ಹೇಳಿದ್ನಲ್ಲ, ಓದಿ ಕಾಲೇಜ್ ಮುಗಿಸಿ ಈ ಕೆಲಸ ಸೇರೋಕ್ಕೂ ಈಗ ನಮ್ಮಷ್ಟು ದೊಡ್ಡವರಾಗಿ ಕೆಲಸಕ್ಕೆ ಸೇರೋಕೆ ಬಂದಾಗ ಗೊತ್ತಾಗುತ್ತೆ. ಇಂಥರ ಈಗ ಸ್ಕೂಲಿಗೆ ಬಂದಾಗ ಎಷ್ಟು ಫನ್ ಇರ್ಬೋದು, ಏನು ಫ್ರೆಂಡ್ಸ್ ಇರ್ಬೋದು ಅಂತ. ಈಗ ಅಂತರ ನಮ್ಮದು ಕೆಲಸಕ್ಕೆ ಸೇರಿದ್ರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋದು, ರಾತ್ರಿ ಬಂದಾಗ ಸುಸ್ತಾಗಿರುತ್ತಲ್ವಾ. ಅದಕ್ಕೆ ಸ್ಕೂಲಲ್ಲಿ ಯಾವತ್ತು ಬಂದರೂ ಸ್ಕೂಲಿಗೆ ಹೋಗಿ ಇಷ್ಟ ಇಲ್ಲ, ಯಾಕೆ ಸ್ಕೂಲು ಬೇಸ ಸುಮ್ಮನೆ ಹೇಳ್ತಾ ಇರ್ತಾರೆ ಅಂತ ಯಾವಾಗಲೂ ಇರುತ್ತೆ. ಆದರೆ ಅದು ಹೋಗಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಸ್ಕೂಲ್ ಇಂಪಾರ್ಟೆಂಟು ಅಂತ. ಈಗ ನಮ್ಮ ತಂದೆ KDP ಫೌಂಡೇಶನ್ನ 2013 ಸ್ಟಾರ್ಟ್ ಮಾಡಿದ್ರು. ಅವರು ಇಂಥವೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಕಾಲೇಜ್ ಮುಗಿಸಿ UNCಗೆ ಹೋಗಿ ಅಲ್ಲಿ 15 ವರ್ಷ ಇಟ್ಬಿಟ್ಟು ಆಮೇಲೆ ನಾನು ಇಂಥ ಗೌರ್ಮೆಂಟ್ ಸ್ಕೂಲಲ್ಲಿ ನೆಲದ ಮೇಲೆ ಕೂತ್ಕೊಂಡೇ ಓದಿರೋದು. ಅವ್ರಿಗೆ ನಾನು ಏನು ಹೆಲ್ಪ್ ಮಾಡ್ಬೋದು ಅಂತ ಅವ್ರಿಗೆ ಮನಸ್ಸಿಗೆ ಬಂದಿರೋದು. ಈಗ ಬಂದು 2013ಇಂದ ನಿಮ್ಮವರಿಗೆ ಬರೀ ಗೌರ್ಮೆಂಟ್ ಸ್ಕೂಲಿಗೆ ಬಂದು ಬುಕ್ಸು, ಬ್ಯಾಗ್ಸು ಅಂತ ಕೊಡ್ತಾ ಇದ್ವಿ. ನಮ್ಮ ಆಸೆ ಒಂದೇ, ಸಿಂಪಲ್. ನಾವು ನಿಮಗೆ ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದೀರೋ, ನೀವು ದೊಡ್ಡವರಾದ್ಮೇಲೆ ಜಾಸ್ತಿ ಕೇಳಂತ ನಿಮ್ಮ ಸ್ಕೂಲಿಗೆ ಬಂದು ನಿಮ್ಮ ಸ್ಕೂಲಲ್ಲಿ ಯಾರು ಮಕ್ಕಳು ಇರ್ತಾರೋ ಅವ್ರಿಗೆ ಕೊಟ್ಟರೇನು ಸಾಕು. ಯಾಕಂದರೆ ಅವ್ರು ನೀವು ದೊಡ್ಡವರಾದ ತಕ್ಷಣ ಬೇರೆಯವರಿಗೂ ದೊಡ್ಡವರಾಗೋಕ್ಕೆ ಒಂದು ಪಾಸ್ ಕೊಟ್ಟರೆ ಅದೇ ಬೆಸ್ಟು. ಅದೇ ನಮಗೆ ನಮ್ಮ ಆಸೆ. ನೀವು ಅಷ್ಟು ಮಾಡಿದ್ರೆ ಸಾಕು. ನಮ್ಗೆ ಏನು ಕೇಳ್ತಾರೆ, ಬುಕ್ ತೊಗೊಂಡು ಚೆನ್ನಾಗಿ ಓದಿ, ಎಷ್ಟು ಹೇಳಿಕ್ಕೆ ಕೇಳಿ, ಆಮೇಲೆ ದೊಡ್ಡವರಾದ್ಮೇಲೆ ನೀವು ಹಿಂಗೆ ಬಂದು ಎಲ್ಲರಿಗೂ ಹೆಲ್ಪ್ ಮಾಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ. ನಾನು ಜಾಸ್ತಿ ಏನು ಹೇಳಲ್ಲ. ಒಳ್ಳೆ ಚಿಕ್ಕ ಮಕ್ಕಳು, ಒಳ್ಳೆ ಮಕ್ಕಳು ಅಂತ ಗೊತ್ತು. ಸೊ ಈ ಬುಕ್ಸ್ ತೊಗೊಳ್ಳಿ, ಒಳ್ಳೆ ಚೆನ್ನಾಗಿ ಓದಿ, ದೊಡ್ಡ ಮನುಷ್ಯ ಆಗಿ. ಓಕೆ, ಆಯ್ತು. ವರ್ಷ ಈ ಟೈಮ್ಗೆ
ಮುಂಚೆನೆ ಮಾಡಬೇಕು. ಪರೋಪಕಾರಿ.com ಅಲ್ಲಿ ಹೋಗಿ ನೀವು ಒಂದು ರಿಕ್ವೆಸ್ಟ್ ಇದಾಗ ನಮ್ಮ ಸ್ಕೂಲ್ಗೆ ಬುಕ್ಸ್ ಬೇಕಂತ ಹೇಳಿದ್ರೆ ಸೊ ಏನು ಮಾಡ್ತಾರೆ ಅವರು ಬುಕ್ಸ್ ಕಳಿಸ್ತಾರೆ. ಇಲ್ಲಾಂದರೆ ಬುಕ್ಸ್ ಬರೋ ಚಾನ್ಸಸ್ ಇರೋಲ್ಲ. ಸರಿನಾ? ಈ ಸಲ ನಾವೇ ಇನಿಷಿಯೇಟಿವ್ ತಗೊಂಡು ನಾನು ನಮ್ಮ ಕಡೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಇದು ನಿಮ್ಮ ಕರ್ತವ್ಯ ಇದು. ಸರಿನಾ? ಈಗ ನಿಮ್ಗೆ ತಿಳಿಸ್ಬಿಟ್ಟಿದ್ದೀನಿ. ನಿಮ್ಮ ಬುಕ್ಕಿಂದ ಇದೆ ಎಲ್ಲ ನೀವೇ ಮಾಡಿಸ್ಬೇಕು. ನಿಮ್ಮ ಟೀಚರ್ಸ್ಗೆ ನೀವು ಹೇಳಬೇಕು, ಮೇಡಮ್ ಈ ಥರ ಬುಕ್ಸ್ ಬರ್ತದೆ, ನಾವು ಇದು ಮಾಡಬೇಕು ಅಂತ. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಕರ್ತವ್ಯ. ಸರಿನಾ? ನೀವು ಇದೆಲ್ಲ ಮಾಡ್ಕೋಬೇಕು. ಹೇಳ್ತೀರಾ ಮೇಡಮ್ಗೆ? ಮೇಡಮ್ಗಾಗಲಿ ಮಂತ್ರಿಗಳು ಹೇಳ್ತೀರಾ? ಗುರು ಸಾಕ್ಷಾತ್ ಅವರು ಕೂಡ ಗುರುಗಳಿರ್ತಾರೆ. ನಿಮ್ಮ ಓದಿಗೆ ಸಹಾಯ ಮಾಡ್ತಾ ಇದಾರಲ್ವಾ, ಅದಕ್ಕೋಸ್ಕರ ಈಗ ಅವ್ರು ನೆನೆಸ್ಕೊಂಡು ಹೇಳ್ಬೇಕಾಗತ್ತೆ. ಕಿರಣ್ ರಾವ್ ಬಂದು ಸೇಮ್ ನಿಂತನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಓದಿ ಅವ್ರಿಗೆ ಹಿಂಗೆ ಅವರು ಓದೋವಾಗ ಪ್ರತಿಯೊಂದು ಸತಿನೂ ಫಸ್ಟ್ ರ್ಯಾಂಕ್ ಬರುತ್ತೆ. ಅವ್ರಿಗೆ ಚೆನ್ನಾಗಿ ಓದಿ IIT ಫಸ್ಟ್ ರ್ಯಾಂಕ್ ತಗೊಂತಾರೆ. ಇಂಜಿನಿಯರಿಂಗ್ ಅಲ್ಲಿ ಕೂಡ ಅವರು ಆರ್ಕಿಟೆಕ್ಟ್ ಮಾಡ್ತಾರೆ ಸಿವಿಲ್ ಅಲ್ಲಿ. ಅದಾದ್ಮೇಲೆ ಅಮೆರಿಕಾಗೆ ಹೋಗಿ ಅಲ್ಲಿ ಉದ್ಯೋಗ ಮಾಡ್ತಾರೆ. ಯಾವ ದೇಶ? ಅಮೆರಿಕ, ಕರೆಕ್ಟಾ? ಅಲ್ಲೋ ಉದ್ಯೋಗ ಮಾಡಿ ಒಂದು 15 ವರ್ಷ ಅಲ್ಲಿ ಕೆಲಸ ಮಾಡಿ ಆಮೇಲೆ ನಮ್ಮ ದೇಶಕ್ಕೆ ಏನಾದ್ರು ಮಾಡ್ಬೇಕಂತ ಹೇಳಿ ನಮ್ದು ಈ KDP ಕಂಪನಿನ ಓಪನ್ ಮಾಡ್ತಾರೆ. ಸೊ ಅದ್ರಲ್ಲಿ ಅವ್ರಿಗೆ ಸ್ವಲ್ಪ ನನಗೆ ಬಂದಿದ್ದು ಒಂದು ಲಾಭದಲ್ಲಿ ಒಂದು 100 ರೂಪಾಯಿ, ಒಂದು ರೂಪಾಯಿ 2 ರೂಪಾಯಿ ನಾನು ಹಿಂಗೆ ಬಡ ಮಕ್ಕಳಿಗೆ ಅಥವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಪಯೋಗ ಆಗೋಂಥ ಒಂದು ಕೆಲಸ ಮಾಡಬೇಕಂತ ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಆಯ್ತಾ? ಸೊ ಇದನ್ನ ನೀವು ಸದುಪಯೋಗ ಪಡ್ಕೋಬೇಕು. ಸೊ ಈಗ ನಿಮ್ಮ ಹತ್ರ ಏನಾದರೂ ಇದ್ರೆ ಬೇರೆಯವರು, ಈಗ ನಿಮ್ಮ ಹತ್ರ ದುಡ್ಡಿದ್ರೆ ಬೇರೆಯವರು ಕದಿಬೋದು, ನಿಮ್ಮ ಹತ್ರ ವಿದ್ಯೆ ಇದ್ರೆ ಯಾರಾದರೂ ಕಲಿಯಕ್ಕಾಗತ್ತಾ? ಸೊ ನೀವೀಗ ಮೇಡಮ್ ಇರಲಿ, ಮಾಸ್ಟರ್ ಇರಲಿ, ಇವರೆಲ್ಲ ಹೇಳಿದ್ದನ್ನ ಚೆನ್ನಾಗಿ ಓದಿ, ಮನೆ ಹೋಗಿ ಓದಿ ಬರೆದು ನಿಮ್ಗೆ ಅರ್ಥ ಇಲ್ಲ ಅಂದ್ರೆ ಮತ್ತೆ ಬಂದು ಕೇಳಬೇಕು. ಕೇಳ್ತೀರಾ? ಈಗ ನಿಮ್ಗೆ ಸುಮ್ಮನೆ ಬರ್ತಾ ಇಲ್ಲ. ಈಗ ನಮ್ಗೆ 500 ಶಾಲೆ ಪೋಸ್ಟರ್ ಬಂದಿತ್ತು ನಮ್ಮ ವೆಬ್ಸೈಟ್ ಅಲ್ಲಿ. ಅಷ್ಟು ಜನಕ್ಕೆ ನಾವು ಕೊಡೋಕ್ಕಾಗಲ್ಲ ಅಂತೇಳಿ ಕೇವಲ 214 ಶಾಲೆಗಳಿಗೆ ಮಾತ್ರ ಈ ವರ್ಷ ಕೊಡ್ತಾ ಇದೀವಿ. ಎಷ್ಟು? 214 ಶಾಲೆ. ಅದರಲ್ಲಿ ಇಲ್ಲಿದಾರಲ್ಲ ಮೇಡಮು, ರೆಡ್ಡಮ್ಮ ಮೇಡಮ್ ಇದಾರಲ್ಲ, ಅವರು ಸುಮಾರು 1 ವರ್ಷದಿಂದ ಕೇಳಿದ್ದಾರೆ. ನನಗೆ ಸುಮಾರು 4-5 ಸತಿ ಕೇಳಿ, ನಮ್ಮ ಬಾಸು ಕೂಡ ಅವ್ರು ಕೇಳಿ, ಅವ್ರು ಆನ್ಲೈನಲ್ಲಿ ಪೋಸ್ಟ್ ಹಾಕಿ ಇದೆಲ್ಲೋ ಪ್ರಿಂಟ್ ಆಗೋದು ಬುಕ್ಕು ಸುಮಾರು ದಾವಣಗೆರೆ ಅಲ್ಲೆಲ್ಲೋ ಪ್ರಿಂಟ್ ಆಗಿ ಮುಳಬಾಗಿಲು ಬಂದು ಇಲ್ಲಿಗೆ ಎತ್ಕೊಂಡು ನಿಮ್ಗೆ ಕೊಡ್ತಾ ಇದೀವಿ. ಸೊ ಅದಕ್ಕೆ ಯಾರು ಹೇಳಿ ರೀಸನ್ನು? ಮೇಡಮ್, ಕರೆಕ್ಟಾ? ನಿಮ್ಗೆ ಬುಕ್ ಕೊಡೋದ್ರಿಂದ ಅವ್ರಿಗೇನಾದ್ರು ಉಪಯೋಗ ಇದೆಯಾ? ಇಲ್ಲ. ಏನೋ ಹುಡುಗರು ಚೆನ್ನಾಗಿ ಓದಿ ಅಂತ, ಕರೆಕ್ಟಾ? ಅವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನೀವು ಓದಿ ಅವ್ರು ಒಳ್ಳೆ ಹೆಸರು ತಂದು ನಾಳೆ ನೀವು ಒಳ್ಳೆ ಜಾಬ್ ಮಾಡಿ ಇದೇ ಸ್ಕೂಲಿಗೆ ಬಂದು ಮೇಡಮ್ ಅವ್ರ ಹತ್ರ ಆಶೀರ್ವಾದ ತಗೊಂಡು ನೀವು ಇದೇ ಥರ ಹೆಲ್ಪ್ ಮಾಡಬೇಕು. ಮಾಡ್ತೀರಾ? ಓಕೆ, ಚೆನ್ನಾಗಿ ಓದಿ ಎಲ್ಲರೂ.